ಪಂಚ ಗ್ಯಾರಂಟಿಯನ್ನು ನಂಬಿ ಇವತ್ತು ರಾಜ್ಯದ ಜನ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಆದರೆ ಗ್ಯಾರಂಟಿಗಳಿಗೆ ಇಲ್ಲ ಗ್ಯಾರಂಟಿ. ಆ ಗ್ಯಾರಂಟಿ ಸಿಗುತ್ತೋ ಇಲ್ವೋ ಅನ್ನೋದೇ ಈಗ ಡೌಟ್. ಆ 5 ಗ್ಯಾರಂಟಿಗೆ ಗ್ಯಾರಂಟಿನೇ ಇಲ್ಲ. ಬರೆದು ಕೊಡ್ತೀವಿ. ಮೊದಲನೇದು ಅನ್ನಭಾಗ್ಯ. ಈ ಅನ್ನಭಾಗ್ಯ ಇದೆಯಲ್ಲ, ಅಸಲಿಗೆ ಜನಕ್ಕೆ ಕೊಡ್ತಾ ಇರುವಂಥ ಅಕ್ಕಿ ಕೇಂದ್ರ ಸರ್ಕಾರದ್ದು. ಸಿದ್ದು ಸರ್ಕಾರ ಒಂದು ಅಗಳು ಅಕ್ಕಿಯನ್ನು ಕೂಡ ಕೊಡ್ತಾ ಇಲ್ಲ. ಜನಕ್ಕೆ ಕೊಡ್ತಿರುವಂಥ 5 kg ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಸಿದ್ದು ಸರ್ಕಾರ ಜನಕ್ಕೆ ತಿಂಗಳಿಗೆ ಆ 5 kg ಅಕ್ಕಿಯ ಜೊತೆಯಲ್ಲಿ 170 ರೂಪಾಯಿ ಅಕೌಂಟ್ ಕೊಡಬೇಕು. 170 ರೂಪಾಯಿ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಹೇಳಿ, ಕಮೆಂಟ್ ಮಾಡಿ ಬೇಕಾದ್ರೆ ನೀವು. ಸಿಗ್ತಾ ಇದ್ರೆ ಸಿಗ್ತಾ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. 5 kg ಅಕ್ಕಿ ಸಿಗ್ತಾ ಇದೆ. ಆ 5 kg ಅಕ್ಕಿ ಜೊತೆಯಲ್ಲಿ 170 ರೂಪಾಯಿ ಸಿಗ್ತಾ ಇದೆಯಾ? ಕೊಡ್ತಾ ಇಲ್ಲ ಸರಿಗೆ. ಅದನ್ನು 170 ರೂಪಾಯಿ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇದು ಅನ್ನಭಾಗ್ಯದ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇರೋದು. ನಾವು ಓಕೆ 170 ರೂಪಾಯಿ ಬದಲು ಕಿಟ್ ಕೊಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ, ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದಾರು ಕೊಡ್ತಿದ್ದೀರಾ? ನಿರ್ಧಾರ ಮಾಡಿದ್ರಲ್ಲ, ಅದು ಕೂಡ ಸಿಗ್ತಾ ಇಲ್ಲ. ಹೆಚ್ಚುವರಿ ಅಕ್ಕಿ 170 ರೂಪಾಯಿ ಬದಲೋದಕ್ಕೆ ಕಿಟ್ಟನ್ನು ಕೊಡೋದಕ್ಕೆ. ಅಸಲಿಗೆ ಈ ಅಕ್ಕಿ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯವರ ಮಹತ್ವದ ಯೋಜನೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದು. ಈ ಅನ್ನಭಾಗ್ಯ. ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ. ರಾಜ್ಯದ ಮಹಿಳೆಯರ ಆಸರೆ ಆಗಿದ್ದಂಥ ಗೃಹಲಕ್ಷ್ಮಿ ಎಂಥ ಕತೆ ಬಂತು ನೋಡಿ. ರಾಜ್ಯದ ಮಹಿಳೆಯರಿಗೆ ಆಸರೆ ಆಗಿದ್ದಂಥ 2,000 ರೂಪಾಯಿ ಎಷ್ಟೋ ಖುಷಿ ಆಗ್ತಿದ್ರು ಗೊತ್ತಾ. 2,000 ರೂಪಾಯಿಗೆ ನೀವು ಕೊಡ್ತಾ ಇದ್ದಂಥ 5 kg ಅಕ್ಕಿಗೆ 170 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ, ಆ 170 ರೂಪಾಯಿ 5 kgಗೆ ತಿಂಗಳಿಗೆ ಒಂದು 500 ರೂಪಾಯಿಗೆ ತರಕಾರಿ ತೊಗೊಂಬಂದು, ಒಂದು 500 ರೂಪಾಯಿಗೆ ಬೇಕಾಗಿರುವಂಥ ಎಣ್ಣೆ ದಿನಸಿ ತೊಗೊಂಬಂದು ಇವತ್ತು ಸಿಗುತ್ತೆ. ಹಳ್ಳಿ ಕಡೆ ನಿಮಗೆ ಬೆಂಗಳೂರಲ್ಲಿ 1 kg ಈರುಳ್ಳಿ ತೊಗೊಂಡ್ರೆ 80 ರೂಪಾಯಿ 90 ರೂಪಾಯಿ ಕೊಟ್ಟರೆ, ಹಳ್ಳಿ ಕಡೆ ಹೋದರೆ 5 ರೂಪಾಯಿ 10 ರೂಪಾಯಿಗೆ ಸಿಗುತ್ತೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಆ 2,000 ರೂಪಾಯಿನ ಇಟ್ಕೊಂಡು ಗೃಹಿಣಿಯರು ಖುಷಿಯಾಗಿದ್ರು, ನಮ್ಮ ಜೀವನ ಸಾಗುತ್ತೆ ಅಂತೇಳಿ. ಆದರೆ 5,000 ಕೋಟಿ ಲೂಟಿ ಮಾಡಿಬಿಟ್ರೆ ಅಂತೇಳಿ ನಾವಲ್ಲ, BJP ಅವ್ರು ಮಾಡ್ತಾ ಇರೋದು. ಯಾಕೆಂತಂದರೆ ಅವ್ರ ಹತ್ರ ರೆಕಾರ್ಡ್ ಇದೆ. 10 ಜಿಲ್ಲೆಗಳಿಂದ ಅವರು ರಿಯಾಲಿಟಿ ಚೆಕ್ಕನ್ನು ಮಾಡಿಸಿ ತರಿಸಿದ್ದಾರೆ, ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಆ ಹಣ ಯಾವಾಗ ಕೊಡ್ತಾರೋ ಆ ದೇವರೇ ಬಲ್ಲ. 5,000 ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ, 100 ಕೋಟಿ 200 ಕೋಟಿ ಅಲ್ಲ, 5,000 ಕೋಟಿ ಹಣ ಯಾವಾಗ ಕೊಡ್ತಾರೋ ಆ ದೇವರೇ ಬಲ್ಲ. ಇದು ಇನ್ನು ಯುವ ನಿಧಿ. ಈ ಯೋಜನೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಯುವ ನಿಧಿ ನೀವು ಡಿಗ್ರಿ ಪಾಸ್ ಆಗ್ತಿದ್ದಂಗೆ ಫಸ್ಟ್ ಬಂದ್ಬಿಟ್ರೆ ನಿಮಗೆ 6 ತಿಂಗಳ ಎಲ್ಲ ಮಾಡಿಬಿಡ್ತೀವಿ, ನಿಮಗೆ ದುಡ್ಡು ಕೊಡ್ತೀವಿ ಅಂತಂದರು. ಏನಾಯಿತು ಯುವ ನಿಧಿ? ಎಲ್ಲೋಯ್ತೋ ಅವ್ರಿಗೆ ಗೊತ್ತಿಲ್ಲ. ಯುವ ನಿಧಿಗೆ ಅದು ಗ್ಯಾರಂಟಿನೇ ಇಲ್ಲ. ಇದು ಇವತ್ತಿನ ಫಲಾನುಭವಿಗಳು ಯಾರು ಅನ್ನೋದೇ ಸರ್ಕಾರಕ್ಕೆ ಗೊತ್ತು. ಆದರೂ ಕೂಡ ಅವ್ರಿಗೆ ಯುವ ನಿಧಿ ಹಣ ಸಿಗ್ತಾನೇ ಇಲ್ಲ. ಕೇಳಿದ್ರೆ 2.5 ವರ್ಷ ಆಗೋಯ್ತು, ಈಗ ಹೊಸಬ್ರು ಬರ್ತಾರೆ, ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಪಾಸ್ಔಟ್ ಆಗಿ ಬರೋರು ಕೊಡ್ತೀವಿ. ಅದು ಹೋಯ್ತು. ಇನ್ನು ಶಕ್ತಿ ಯೋಜನೆ ಏನಾಯಿತು? ಇದು ಅತಿ ಹೆಚ್ಚು ಯಶಸ್ಸನ್ನು ಕಂಡಂಥ ಗ್ಯಾರಂಟಿ ಅಂತ ಹೇಳ್ಕೊಳ್ತೀರಿ. ಏನಾಯಿತು ಅದು? ಅದರ ಸರಿಯಾಗಿ ವ್ಯವಸ್ಥೆಗಳಾಗ್ತಿದೆಯಾ? ಎಲ್ಲಿ ಸಿಗ್ತಾ ಇದೆ ಇಂಥ ಯೋಜನೆ? ಎಲ್ಲ ಕಡೆಗೂ ಕೂಡ ಬರಬೇಕು. ಇವತ್ತು ಶಾಲಾ ಮಕ್ಕಳಿಗೆ ಸರಿಯಾಗಿ ಬಸ್ಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಕೇಳ್ತಾರೆ? ಶಕ್ತಿ ಬಿಟ್ಟರೆ ಗೃಹ ಜ್ಯೋತಿ ಯಶಸ್ಸನ್ನು ಕಂಡಿದೆ ಅಂತ ಕೂಡ ಹೇಳ್ತಾರೆ. ಗೃಹ ಜ್ಯೋತಿ ಓಕೆ, ನೀವು ಕೊಟ್ಟಿದ್ದೀರಿ. ತುಂಬ ಜನ ಮನೆಗಳಿಗೆ ಕರೆಂಟ್ ಕಡಿಮೆ ಆಗಿ, ಬಿಲ್ ರೇಟಲ್ಲಿ ಕಡಿಮೆ ಆಗಿ ಸ್ವಲ್ಪ ಅದರಲ್ಲಿ ಖುಷಿಯಾಗಿದ್ದಾರೆ. ಆದರೆ ಶಕ್ತಿ ಯೋಜನೆ ಕೂಡ ಓಕೆ, ಮಹಿಳೆಯರು ಅದನ್ನು ಸದುಪಯೋಗ ಮಾಡ್ಕೊಳ್ತಾರೆ. ಗೃಹ ಜ್ಯೋತಿಯಲ್ಲಿ ಕೂಡ ಕರೆಂಟ್ ಬಿಲ್ ಓಕೆ. ಇದೆಲ್ಲ ಬಿಟ್ಟು ಈಗ ಕೇಳ್ತಾ ಇರುವಂಥ ಜನ ನಿಮ್ಮ ಗ್ಯಾರಂಟಿ ಇದೆಯಾ ಅಂತೇಳಿ, ಗ್ಯಾರಂಟಿ ಯಾರು ಕೊಡ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾರು ಕೊಡ್ತಾರೆ ಗ್ಯಾರಂಟಿ? 5,000 ಕೋಟಿ ಲೆಕ್ಕ ಕೊಡಿ. ಫಸ್ಟು 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಮಿಕ್ಕಿದ 5 kg ಏನಾಯಿತು? 170 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಇಲ್ಲ ಕಿಟ್ ಕೊಡ್ತೀವಿ. ಅದು ಏನಾಯಿತು? ಫುಡ್ ಕಿಟ್. ಅದಕ್ಕೆ ಗ್ಯಾರಂಟಿ ಇಲ್ಲ. ಪಂಚ ಗ್ಯಾರಂಟಿಯನ್ನು ನಂಬಿ ಇವತ್ತು ರಾಜ್ಯದ ಜನ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಆದರೆ ಗ್ಯಾರಂಟಿಗಳಿಗೆ ಇಲ್ಲ ಗ್ಯಾರಂಟಿ. ಆ ಗ್ಯಾರಂಟಿ ಸಿಗುತ್ತೋ ಇಲ್ವೋ ಅನ್ನೋದೇ ಈಗ ಡೌಟ್. ಆ 5 ಗ್ಯಾರಂಟಿಗೆ ಗ್ಯಾರಂಟಿನೇ ಇಲ್ಲ. ಬರೆದು ಕೊಡ್ತೀವಿ. ಮೊದಲನೇದು ಅನ್ನಭಾಗ್ಯ. ಈ ಅನ್ನಭಾಗ್ಯ ಇದೆಯಲ್ಲ, ಅಸಲಿಗೆ ಜನಕ್ಕೆ ಕೊಡ್ತಾ ಇರುವಂಥ ಅಕ್ಕಿ ಕೇಂದ್ರ ಸರ್ಕಾರದ್ದು.
ಸಿದ್ದು ಸರ್ಕಾರ ಒಂದು ಅಗಳು ಅಕ್ಕಿಯನ್ನು ಕೂಡ ಕೊಡ್ತಾ ಇಲ್ಲ. ಜನಕ್ಕೆ ಕೊಡ್ತಿರುವಂಥ 5 kg ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಸಿದ್ದು ಸರ್ಕಾರ ಜನಕ್ಕೆ ತಿಂಗಳಿಗೆ ಆ 5 kg ಅಕ್ಕಿಯ ಜೊತೆಯಲ್ಲಿ 170 ರೂಪಾಯಿ ಅಕೌಂಟ್ ಕೊಡಬೇಕು. 170 ರೂಪಾಯಿ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಹೇಳಿ, ಕಮೆಂಟ್ ಮಾಡಿ ಬೇಕಾದ್ರೆ ನೀವು. ಸಿಗ್ತಾ ಇದ್ರೆ ಸಿಗ್ತಾ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. 5 kg ಅಕ್ಕಿ ಸಿಗ್ತಾ ಇದೆ. ಆ 5 kg ಅಕ್ಕಿ ಜೊತೆಯಲ್ಲಿ 170 ರೂಪಾಯಿ ಸಿಗ್ತಾ ಇದೆಯಾ? ಕೊಡ್ತಾ ಇಲ್ಲ ಸರಿಗೆ ಅದನ್ನು. 170 ರೂಪಾಯಿ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇದು ಅನ್ನಭಾಗ್ಯದ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇರೋದು. ನಾವು ಓಕೆ 170 ರೂಪಾಯಿ ಬದಲು ಕಿಟ್ ಕೊಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ, ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದಾರು ಕೊಡ್ತಿದ್ದೀರಾ? ನಿರ್ಧಾರ ಮಾಡಿದ್ರಲ್ಲ, ಅದು ಕೂಡ ಸಿಗ್ತಾ ಇಲ್ಲ. ಹೆಚ್ಚುವರಿ ಅಕ್ಕಿ 170 ರೂಪಾಯಿ ಬದಲೋದಕ್ಕೆ ಕಿಟ್ಟನ್ನು ಕೊಡೋದಕ್ಕೆ. ಅಸಲಿಗೆ ಈ ಅಕ್ಕಿ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯವರ ಮಹತ್ವದ ಯೋಜನೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದು. ಈ ಅನ್ನಭಾಗ್ಯ. ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ. ರಾಜ್ಯದ ಮಹಿಳೆಯರ ಆಸರೆ ಆಗಿದ್ದಂಥ ಗೃಹಲಕ್ಷ್ಮಿ ಎಂಥ ಕತೆ ಬಂತು ನೋಡಿ. ರಾಜ್ಯದ ಮಹಿಳೆಯರಿಗೆ ಆಸರೆ ಆಗಿದ್ದಂಥ 2,000 ರೂಪಾಯಿ ಎಷ್ಟೋ ಖುಷಿ ಆಗ್ತಿದ್ರು ಗೊತ್ತಾ. 2,000 ರೂಪಾಯಿಗೆ ನೀವು ಕೊಡ್ತಾ ಇದ್ದಂಥ 5 kg ಅಕ್ಕಿಗೆ 170 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ, ಆ 170 ರೂಪಾಯಿ 5 kgಗೆ ತಿಂಗಳಿಗೆ ಒಂದು 500 ರೂಪಾಯಿಗೆ ತರಕಾರಿ ತೊಗೊಂಬಂದು, ಒಂದು 500 ರೂಪಾಯಿಗೆ ಬೇಕಾಗಿರುವಂಥ ಎಣ್ಣೆ ದಿನಸಿ ತೊಗೊಂಬಂದು ಇವತ್ತು ಸಿಗುತ್ತೆ. ಹಳ್ಳಿ ಕಡೆ ನಿಮಗೆ ಬೆಂಗಳೂರಲ್ಲಿ 1 kg ಈರುಳ್ಳಿ ತೊಗೊಂಡ್ರೆ 80 ರೂಪಾಯಿ 90 ರೂಪಾಯಿ ಕೊಟ್ಟರೆ, ಕಡೆ ಹೋದರೆ 5 ರೂಪಾಯಿ 10 ರೂಪಾಯಿಗೆ ಸಿಗುತ್ತೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಆ 2,000 ರೂಪಾಯಿನ ಇಟ್ಕೊಂಡು ಗೃಹಿಣಿಯರು ಖುಷಿಯಾಗಿದ್ರು, ನಮ್ಮ ಜೀವನ ಸಾಗುತ್ತೆ ಅಂತೇಳಿ. ಆದರೆ 5,000 ಕೋಟಿ ಲೂಟಿ ಮಾಡಿಬಿಟ್ರೆ ಅಂತೇಳಿ ನಾವಲ್ಲ, BJP ಅವ್ರು ಮಾಡ್ತಾ ಇರೋದು. ಯಾಕೆಂತಂದರೆ ಅವ್ರ ಹತ್ರ ರೆಕಾರ್ಡ್ ಇದೆ. 10 ಜಿಲ್ಲೆಗಳಿಂದ ಅವರು ರಿಯಾಲಿಟಿ ಚೆಕ್ಕನ್ನು ಮಾಡಿಸಿ ತರಿಸಿದ್ದಾರೆ, ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಆ ಹಣ ಯಾವಾಗ ಕೊಡ್ತಾರೋ ಆ ದೇವರೇ ಬಲ್ಲ. 5,000 ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ, 100 ಕೋಟಿ 200 ಕೋಟಿ ಅಲ್ಲ, 5,000 ಕೋಟಿ ಹಣ ಯಾವಾಗ ಕೊಡ್ತಾರೋ ಆ ದೇವರೇ ಬಲ್ಲ. ಇದು ಇನ್ನು ಯುವ ನಿಧಿ, ಈ ಯೋಜನೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಯುವ ನಿಧಿ ನೀವು ಡಿಗ್ರಿ ಪಾಸ್ ಆಗ್ತಿದ್ದಂಗೆ ಫಸ್ಟ್ ಬಂದ್ಬಿಟ್ರೆ ನಿಮಗೆ 6 ತಿಂಗಳ ಎಲ್ಲ ಮಾಡಿಬಿಡ್ತೀವಿ, ನಿಮಗೆ ದುಡ್ಡು ಕೊಡ್ತೀವಿ ಅಂತಂದರು. ಏನಾಯಿತು ಯುವ ನಿಧಿ? ಎಲ್ಲೋಯ್ತೋ ಅವ್ರಿಗೆ ಗೊತ್ತಿಲ್ಲ. ಯುವ ನಿಧಿಗೆ ಅದು ಗ್ಯಾರಂಟಿನೇ ಇಲ್ಲ. ಇದು ಇವತ್ತಿನ ಫಲಾನುಭವಿಗಳು ಯಾರು ಅನ್ನೋದೇ ಸರ್ಕಾರಕ್ಕೆ ಗೊತ್ತು. ಆದರೂ ಕೂಡ ಅವ್ರಿಗೆ ಯುವ ನಿಧಿ ಹಣ ಸಿಗ್ತಾನೇ ಇಲ್ಲ. ಕೇಳಿದ್ರೆ 2.5 ವರ್ಷ ಆಗೋಯ್ತು, ಈಗ ಹೊಸಬ್ರು ಬರ್ತಾರೆ, ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಪಾಸ್ಔಟ್ ಆಗಿ ಬರೋರು ಕೊಡ್ತೀವಿ. ಅದು ಹೋಯ್ತು. ಇನ್ನು ಶಕ್ತಿ ಯೋಜನೆ ಏನಾಯಿತು? ಇದು ಅತಿ ಹೆಚ್ಚು ಯಶಸ್ಸನ್ನು ಕಂಡಂಥ ಗ್ಯಾರಂಟಿ ಅಂತ ಹೇಳ್ಕೊಳ್ತೀರಿ. ಏನಾಯಿತು ಅದು? ಅದರ ಸರಿಯಾಗಿ ವ್ಯವಸ್ಥೆಗಳಾಗ್ತಿದೆಯಾ? ಎಲ್ಲಿ ಸಿಗ್ತಾ ಇದೆ ಇಂಥ ಯೋಜನೆ? ಎಲ್ಲ ಕಡೆಗೂ ಕೂಡ ಬರಬೇಕು. ಇವತ್ತು ಶಾಲಾ ಮಕ್ಕಳಿಗೆ ಸರಿಯಾಗಿ ಬಸ್ಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಕೇಳ್ತಾರೆ? ಶಕ್ತಿ ಬಿಟ್ಟರೆ ಗೃಹ ಜ್ಯೋತಿ ಯಶಸ್ಸನ್ನು ಕಂಡಿದೆ ಅಂತ ಕೂಡ ಹೇಳ್ತಾರೆ. ಗೃಹ ಜ್ಯೋತಿ ಓಕೆ, ನೀವು ಕೊಟ್ಟಿದ್ದೀರಿ. ತುಂಬ ಜನ ಮನೆಗಳಿಗೆ ಕರೆಂಟ್ ಕಡಿಮೆ ಆಗಿ, ಬಿಲ್ ರೇಟಲ್ಲಿ ಕಡಿಮೆ ಆಗಿ ಸ್ವಲ್ಪ ಅದರಲ್ಲಿ ಖುಷಿಯಾಗಿದ್ದಾರೆ. ಆದರೆ ಶಕ್ತಿ ಯೋಜನೆ ಕೂಡ ಓಕೆ, ಮಹಿಳೆಯರು ಅದನ್ನು ಸದುಪಯೋಗ ಮಾಡ್ಕೊಳ್ತಾರೆ. ಗೃಹ ಜ್ಯೋತಿಯಲ್ಲಿ ಕೂಡ ಕರೆಂಟ್ ಬಿಲ್ ಓಕೆ. ಇದೆಲ್ಲ ಬಿಟ್ಟು ಈಗ ಕೇಳ್ತಾ ಇರುವಂಥ ಜನ ನಿಮ್ಮ ಗ್ಯಾರಂಟಿ ಇದೆಯಾ ಅಂತೇಳಿ, ಗ್ಯಾರಂಟಿ ಯಾರು ಕೊಡ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾರು ಕೊಡ್ತಾರೆ ಗ್ಯಾರಂಟಿ? 5,000 ಕೋಟಿ ಲೆಕ್ಕ ಕೊಡಿ. ಫಸ್ಟು 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಮಿಕ್ಕಿದ 5 kg ಏನಾಯಿತು? 170 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಇಲ್ಲ ಕಿಟ್ ಕೊಡ್ತೀವಿ. ಅದು ಏನಾಯಿತು? ಫುಡ್ ಕಿಟ್. ಅದಕ್ಕೆ ಗ್ಯಾರಂಟಿ ಇಲ್ಲ.